ಸಾರಿ ಆಯಿಲ್ ಒಂದು ವಿಡಿಯೋ ಮಾಡಿದೀನಿ. ಬಟ್ ಅದು ಕ್ಲಿಪ್ ಹಾಕ್ತೀನಿ ನೋಡಿ. ಆ ವಿಡಿಯೋದಲ್ಲಿ ಮಾತಾಡಿರೋದು ರೆಕಾರ್ಡೇ ಆಗಿಲ್ಲ. ಯಾಕೆಂದ್ರೆ ನನ್ನ ಮೈಕ್‌ನ ನಾನು ತೆಗೆದ್ಬಿಟ್ಟಿದೀನಿ. ನಾನು ನೋಡ್ಕೊಂಡಿಲ್ಲ. ಆಕ್ಚುಲಿ ಮಿಸ್ಟೇಕ್ ಆಗ್ಬಿಡುತ್ತೆ. ಅದು ಪ್ರತಿ ಸತಿ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ ಬೇಕಾದ್ರೆ ಆ ಕ್ಲಿಪ್‌ನ ಹಾಕ್ತೀನಿ ನಾನಿವಾಗ. ಈ ಕ್ಲಿಪ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ನೋಡಿ ಈಗ ನಾನಿಲ್ಲಿ ಫಸ್ಟ್ ಏನ್ ಹೇಳ್ತೀನಿ ಗೊತ್ತಾ? ಆ 25,900 ಪ್ರೀಮಿಯಮ್ ಇದು ಬ್ರೇಕ್ಔಟ್ ಕೊಡ್ಕೊಂಡು ಕೆಳಗಂತೂ ಬರಲ್ಲ. ಸಪೋರ್ಟ್ ಲೈನ್ ಅಲ್ಲಿ ಇದೆ. ಸಪೋರ್ಟ್ ಲೈನ್ ಇಂದಾನೆ ಮೇಲೆ ಹೋಗುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡಿ ಇಲ್ಲಿ 25,900 ಎಂ ಪ್ಯಾಟರ್ನ್ ಮಾಡಿದೆ. ಡಬಲ್ ಟ್ಯಾಪ್ ಇಲ್ಲಿಂದಾನೇ ರಿಜೆಕ್ಷನ್ ಆಗಿ ಕೆಳಗೆ ಬರುತ್ತೆ. ಯಾಕಂದ್ರೆ ಒಂದೇ ಜಾಗದಲ್ಲಿ ಡಬಲ್ ಟ್ಯಾಪ್ ಆದಾಗ ಗ್ಯಾಪ್ ಡೌನ್ ಆಗಿ ಹೋಗಿ ವಾಪಸ್ ಟಚ್ ಆಗಿ ಬಂದೈತೆ. ವಿಡಿಯೋ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ ಬಟ್ ರೆಕಾರ್ಡ್ ಆಗಿಲ್ಲ. ನೆಕ್ಸ್ಟ್ ಸತಿ ಮಿಸ್ಟೇಕ್ ನ ಮಾಡಲ್ಲ ನಾನು. ಪ್ರತಿ ಸತಿ ಇದೇ ಆಗ್ತಾ ಐತೆ. ರೆಕಾರ್ಡ್ ಆಗ್ತಾ ಇಲ್ಲ. ನೋಡಿ ಇವಾಗ ಬೇಕಾದ್ರೆ ಮಾರ್ಕೆಟ್ ಓಪನ್ ಆದಾಗ ಮಾರ್ಕೆಟ್ ಇಲ್ಲೇ ಓಪನ್ ಆಗುತ್ತೆ 25,905ಕ್ಕೆ. ಅದಕ್ಕೆ ಅದ್ರ ಮುಂಚೆ ಇಲ್ಲಿ ತೋರ್ಸೋದಲ್ಲ ಜಾಗದಲ್ಲಿ. ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಮಾರ್ಕೆಟ್ ಇವಾಗ ರೆಕಾರ್ಡ್ ಆಗ್ತಾ ಐತೆ ಅಂತ ನೋಡ್ಕೊಂಡೆ. ನೋಡಿ ಇಲ್ಲಿ ಇಲ್ಲಿಂದಾನೇ ಓಪನ್ ಆಯ್ತು 905 901ರಿಂದ ಕರೆಕ್ಟ್ ಆಗಿ ಇಲ್ಲಿ ಇರೋ ಗ್ಯಾಪ್ ನ ಫಿಲ್ ಮಾಡ್ತಾ ನಂಗೆ ಗೊತ್ತಿತ್ತು ಇದು ಫೇಕ್ ಬ್ರೇಕ್ಔಟ್. ಫೇಕ್ ಆಗಿರುತ್ತೆ. ಯಾಕೆಂದ್ರೆ ಟ್ರ್ಯಾಪ್ ಮಾಡುದು ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತ ತೋರಿಸ್ತು. ಸೊ ಹೋಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಹೋದಾಗ ಇಲ್ಲಿಂದ ಮೇಲ್ಗಡೆ ಮಾರ್ಕೆಟ್ ರನ್ ಆಗ್ಬೇಕಾಗಿತ್ತು. ಇಷ್ಟೇ ಬಿಗ್ ಬರ್ಬೇಕಿತ್ತು. ಸೇಮ್ ಪ್ರೀಮಿಯಂ ಆಗಿರೋದ್ರಿಂದ ಬಂದಿಲ್ಲ. ಸೊ ಇದು ಟ್ರ್ಯಾಪ್ ಅಂತ ಗೊತ್ತಾಯ್ತು. ನಾನು ಎಂಟ್ರಿ ಎಲ್ಲಿ ಮಾಡ್ತೀನಿ ನೋಡಿ ಇಲ್ಲಿ ಡಬಲ್ ಟಾಪ್ ಆಗುತ್ತೆ. ಯಾವಾಗ ಇದನ್ನ ಬ್ರೇಕ್ ಕೊಟ್ಬಿಟ್ಟು ಮೇಲೆ ಹೋಗ್ಬೇಕಾದ್ರೆ ಇವಾಗ ಎಷ್ಟಾಯ್ತು ಇವಾಗ 131 132 ಪಂಚ್ ಮಾಡ್ತೀನಿ. ಅದು 134 ಪಂಚ್ ಆಗತ್ತೆ. ನೋಡಿ ನೋಡಿ ಇಲ್ಲೆಲ್ಲ ಪಂಚ್ ಮಾಡಿದೆ. ಅದು 134 ಪಂಚ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೆ. ನಾನು ಈ ನೆಕ್ ಲೈನ್ ನ ಈ ಕ್ಯಾಂಡಲ್ ಅಲ್ಲೇ ಬ್ರೇಕ್ಔಟ್ ಕೊಡುತ್ತೆ ಅನ್ಕೊಂಡೆ. ಕೊಡ್ಲಿಲ್ಲ. ನಂಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ನೆಕ್ ಲೈನ್ ನ ಬ್ರೇಕ್ಔಟ್ ಕೊಟ್ಟಿದ್ರೆ ಮೇಲೆ ಹೋಗ್ಬಿಡೋಣ. ಎಲ್ಲಿ ಟ್ರ್ಯಾಪ್ ಮಾಡ್ಬಿಡುತ್ತು ಅಂತ. ಸೊ ವೆಯ್ಟ್ ಮಾಡ್ತಾನೆ ಇದ್ದೆ. ಅದು ಆಮೇಲೆ ಟ್ರ್ಯಾಪ್ ಆಮೇಲೆ ಏನಂತ ಕನ್ಫರ್ಮ್ ಆಯ್ತು 134 ಇದೆ. 125 ಅಂತಂದ್ರೆ 10 ಪಾಯಿಂಟ್ ಅಷ್ಟೇ ಅಲ್ಲ. ಇದ್ರ ಕೆಳಗಡೆ ಬಂದ್ರೆ ಎಸ್ ಎಲ್ ನ ಎಕ್ಸಿಟ್ ಮಾಡ್ಬಿಡೋಣ. ಯಾಕೆಂದ್ರೆ ಸಪೋರ್ಟ್ ಲೆವೆಲ್ ಇಂದ ಕೆಳಗಡೆ ಹೋಗ್ಬಿಟ್ರೆ ಇದಾಗ್ಬಿಡ್ತಾನೆ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ಬಿಟ್ಟು ಬ್ರೇಕ್ಔಟ್ ಕೊಡೋ ತನಕ ವೆಯ್ಟ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಶೂಟ್ ಆಗೋಯ್ತು ಮಾರ್ಕೆಟ್. ನೀವೇ ಅಬ್ಸರ್ವ್ ಮಾಡಿ. ನಿಮಿಷ ಅದು ರೆಕಾರ್ಡ್ ಮಾಡ್ಕೊಂಡಿದೀನಿ ಅನ್ಕೊಂಡ್ಬಿಟ್ಟೆ. ನೋಡಿ ಇಲ್ಲಿ ನನ್ನ ಎಕ್ಸಿಟ್ ನೋಡಿ ಇದೇ ಕ್ಯಾಂಡಲ್ ಎಕ್ಸಿಟ್ ಆಯ್ತು. ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಕ್ಯಾಂಡ್ಲು ನಾ ತಗೊಂಬಂದು ಕಷ್ಟ ಇಟ್ಕೊಂಡಿದ್ದೆ ಎಸ್ ಎಲ್ ನ ಅಲ್ಲಿ ಶೂಟ್ ಆಯ್ತು. ನಾನು 132 ಟಾರ್ಗೆಟ್ ಇತ್ತು. ನಾನು ಎಕ್ಸಿಟ್ ಆದೆ. ನಾನು ಅದನ್ನ ಇಲ್ಲೇ ಹೇಳಿದೆ. ನೋಡಿ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದ್ರೆ ಮಾರ್ಕೆಟ್ ಅಲ್ಲಿ 89ನ ನೋಡ್ಬೇಕಾಗತ್ತೆ ಅಂತ. ಅದು ಹಂಗೆ ಆಗೋಯ್ತು. ಸೊ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ನಮ್ಮ ಎಂಟ್ರಿ ಮುಗೀತು. ಸಾರಿ ವಿಡಿಯೋ ಮಾಡಿದ್ ರೆಕಾರ್ಡ್ ಆಗಿಲ್ಲ. ಆಗ್ಲಿ. ಯಾಕೆಂದ್ರೆ ನೋಡಿ ಇದು ಇದೇ ಜಾಗದಿಂದಾನೇ ರಿಜೆಕ್ಷನ್ ಆಯ್ತು. ನಾನು ಹೇಳಿದೆ 129 ಬಿಡಬೇಕು. ಬುಲ್ಲಿಶ್ ಕೊಡ್ಬೇಕು ಅಂದ್ರೆ 128ರಿಂದಾನೇ ರಿಜೆಕ್ಷನ್ ಆಗಿದೆ. ಆಗ್ಲಿ ಅದೇನ್ ಜಾಸ್ತಿ ದೂರ ಹೋಗಲ್ಲ. ತಲೆ ಕೆಡಿಸ್ಕೊಳ್ರಿ. ಇಲ್ಲಿಂದಾನೇ ವಾಪಸ್ ರಿಜೆಕ್ಷನ್ ಆಗುತ್ತೆ. ಬುಲ್ಲಿಶೇ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ತುಂಬಾ ತೀಟಾ ಡಿಕೆ ಮಾಡ್ಬೇಕು. ತೀಟಾ ಡಿಕೆ ಮಾಡ್ಬಿಟ್ಟು ನಿಮ್ಮ ಪ್ರೀಮಿಯಂನ ಕರಗಿಸ್ಬಿಟ್ಟು ಇವತ್ತು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾನೆ. ಅದಕ್ಕೇನೆ ಇವತ್ತು ಸ್ವಲ್ಪ ಹೈಲಿ ವಾಲಟಾಲಿಟಿ ಇರುತ್ತೆ ಪ್ರೀಮಿಯಂ ಚಾರ್ಟ್ ಅಲ್ಲಿ. ಇಂಡೆಕ್ಸ್ ಚಾರ್ಟ್ ಅಲ್ಲಿ ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ ಪ್ರೀಮಿಯಂ ಚಾರ್ಟ್ ಅಲ್ಲಿ. ಎಕ್ಸ್ಪೈರಿ ದಿನ ಇದಿರಲ್ಲ. ಎಕ್ಸ್ಪೈರಿ ದಿನ ಚೂರ್ ಬಿದ್ರೆ ತುಬುಕ್ ಅಂತ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಫುಲ್ ಎಕ್ಸ್ಪೈರಿ ಅಲ್ಲ ಎಂಡ್ ಮಾಡ್ಬಿಡ್ತಾರೆ. ಸೊ ಇದ್ರ ಮೇ ಬಿ ಟಾರ್ಗೆಟ್ ಮುಗಿಸ್ಬೇಕಂತೆ. ಆ ಎಸ್ ಏನ್ ಭಾರಿ ದೂರ ಇಲ್ಲ. 96 ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಂಡಾನೆ. ವಿಗ್ ನೋಡಿ ವಿಗ್ ಅಬ್ಸರ್ವ್ ಮಾಡಿ. ವಿಗ್ ನೋಡಿ ಇಲ್ಲಿ ನೋಡಿ ವಿಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 1 ಮಿನಿಟ್ ಕ್ಯಾಂಡಲ್ ಅಲ್ಲಿ 2 ಮಿನಿಟ್ ಕ್ಯಾಂಡಲ್ ಅಲ್ಲಿ ವಿಗ್ ನೋಡೋದೇ ಗೊತ್ತಾಗುತ್ತೆ. ಯಾಕಂದ್ರೆ ಬೈಯರ್ಸ್ ಆಕ್ಟಿವ್ ಆಗಿರೋದಕ್ಕೆ ವಿಗ್ ಇದೆ. ಬೈಯರ್ಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದಕ್ಕೆ ಇಲ್ಲಿಂದ ಕೆಳಗಡೆ ಫಸ್ಟ್ ಕ್ಯಾಂಡಲ್ ಬೇರಿಶ್ ಹೋಗುತ್ತೆ ಮಾರ್ಕೆಟ್ ಆಕ್ಚುಲಿ. ಅದನ್ನ ಅವರು ಪ್ರೆಷರ್ ಕೊಟ್ಟು ತಗೊಂಡ್ಬರ್ತಾರೆ ಬೈ ಮಾಡಿ. ಅವಾಗ ಮಾರ್ಕೆಟ್ ಅಲ್ಲಿ ಬುಲಿಶ್ ನೋಡ್ಬೋದು. ಇಲ್ಲಿ ಡೋಜಿ ಹೋದಾಗ ಸ್ವಲ್ಪ ಭಯ ಬರ್ತದೆ. ಯಾಕಂದ್ರೆ ಇಲ್ಲಿಂದ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ಕೆಳಗಡೆ ಬೇರಿಶ್ ಆಗ್ತಾನೆ ಅಂತ. ಅದು 1 ಮಿನಿಟ್ ಆಗಿದ್ದರಿಂದ 2 ಮಿನಿಟ್ ಅಲ್ಲಿ ಎದ್ಕೊಳ್ಳೋ ಚಾನ್ಸಸ್ ಇರಲ್ಲ. 5 ಮಿನಿಟ್ ಅಲ್ಲಿ ಆದ್ರೆ ಆಗುತ್ತೆ. ನೋಡಿ ಇಲ್ಲೂ ಅಷ್ಟೇ ವಿಗ್ ಜಾಸ್ತಿ ಎಲ್ಲಿ ಕ್ರಿಯೇಟ್ ಆಗುತ್ತೋ ಬೈಯಿಂಗ್ ಆಕ್ಟಿವಿಟಿ ನಡೀತಾ ಇದೆ. ವಿಗ್ ಅಪ್ಸೈಡ್ ಮೂಮೆಂಟಮ್ ಇದ್ರೆ ಸೆಲ್ಲಿಂಗ್ ಜಾಸ್ತಿ ನಡೀತಾ ಇದೆ ಅಂತ. ಸೊ ಹಂಗಾಗಿ ನೋಡಿ ಇಲ್ಲೂ ಅಷ್ಟೇ ಇದೇ ಜಾಗಕ್ಕೆ ವಾಪಸ್ ಹೋಗಿ ಟ್ಯಾಪ್ ಆಗಿ ವಾಪಸ್ ಬಂತು ಮಾರ್ಕೆಟ್. ನಾನು ಹೇಳಿಲ್ವಾ ಇಲ್ಲಿ ಎಷ್ಟು ಕೆಳಗಡೆ ಬಂತೋ 125ರಿಂದ 118ಕ್ಕೆ ಅದೇ ಇದು ಬರ್ಬೇಕಿತ್ತು. ಬರ್ಲಿಲ್ಲ. ಸೊ ನಂಗೆ ಗೊತ್ತಾಯ್ತು ಟ್ರ್ಯಾಪ್ 100% ಟ್ರ್ಯಾಪ್ ಮಾಡ್ತಾ ಇದ್ ನಮ್ಮನ್ನ ಅಂತ. ಸೊ ಈ ಟ್ರ್ಯಾಪ್ಗಳನ್ನ ನೀವು ಸೈಕಾಲಜಿಗಳನ್ನ ಬಿಲ್ಡ್ ಮಾಡ್ಕೋಬೇಕು. ಅವಾಗಷ್ಟೇ ಟ್ರೇಡಿಂಗ್ ನ ಸಕ್ಸಸ್ಫುಲ್ ಆಗಿ ಮಾಡಕ್ಕಾಗೋದು. ಇಲ್ಲಾಂದ್ರೆ ಟ್ರೇಡಿಂಗ್ ಸ್ವಲ್ಪ ಡಿಫಿಕಲ್ಟ್ ಜಾಬ್ ಆಗಿ
ಏನಂತ ಬ್ರಹ್ಮವಿದ್ಯೆ ಎಲ್ಲ ತಲೆ ಎಲ್ಲರಿಗೂ ಈಸಿಯಾಗಿ ಹೇಳ್ಕೊಡ್ತೀನಿ, ಸ್ವಲ್ಪ ದಿವಸ ಅಷ್ಟೇ ವೇಟ್ ಮಾಡಿ. ಲೈವಿಗೂ ಬರ್ತೀನಿ ಅಂತ ಹೇಳಿ ಬರ್ತೀನಿ. ಗೋಲ್ಡ್ ಏನಕ್ಕೆ ನಿನ್ನೆ ಜಾಗದಲ್ಲೇ ಸಪೋರ್ಟಿಗೆ ಬಂದಿದೆ. ಬೆಳಿಗ್ಗೆ ಆಗಿರೋ ಸ್ಪೈಕ್ ನೋಡಿ ನಾನು ಬುಲಿಶ್ ಆಗುತ್ತೆ ಅನ್ಕೊಂಡ್ರೆ ಗೋಲ್ಡ್ ನೋಡಿದ್ರೆ ಅದೇ ಜಾಗದಿಂದ ಕನ್ಸಲ್ಟೆಂಟ್ ಆಗ್ತೈತೆ ಮತ್ತೆ. ನೋಡೋಣ, ನೋಡಿ ಬಿಟ್ಟು ಕೊಡಿ ಕೊಡು. ಈಗ ರನ್ ಆಗ್ಬೇಕು ನೋಡಿ. ಈ ಬಾಕ್ಸ್ ರೆಕ್ಟಾಂಗಲ್ ಬಾಕ್ಸ್ ನ ಬಿಡ್ಬೇಕು. ಬಿಟ್ಟ ಸ್ಪೈಕ್ ಆಗ್ತಾನೆ ನೋಡ್ರಿ. ಪ್ರೀಮಿಯಂ ಅಬ್ಸರ್ವ್ ಮಾಡಿ, 165 ಟಾರ್ಗೆಟ್. ಪ್ರೀಮಿಯಂ ಟಾರ್ಗೆಟ್ 165. ನೋಡಿ ನೋಡಿ ಈ ಏನ್ ಇದೆಯಲ್ಲ 25,923, ಅದನ್ನ ಬಿಟ್ಟ ತಕ್ಷಣ ನೋಡಿ ಹೆಂಗ್ ಶೂಟ್ ಆಗುತ್ತೆ ಅಂತ ಅನ್ಸಿದ್ಯಾ? ನೋಡಿ ನೋಡಿ ಇವಾಗ ಈಗ ಅಂದ್ರೆ ಬಿಟ್ರೆ ಬಿಡ್ತು ಬಿಡ್ತು. ಇಲ್ಲಿ ಅಬ್ಸರ್ವ್ ಮಾಡಿ, ಇಂಡೆಕ್ಸ್ ಚಾರ್ಟ್ ಅಲ್ಲ ಶೂಟ್. ಇಂಡೆಕ್ಸ್ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಂಡೆಕ್ಸ್ ಚಾರ್ಟ್ ಅಲ್ಲಿ ಈ 923ನ ಬ್ರೇಕ್ಔಟ್ ಕೊಟ್ಟು ಹೋದಾಗ ಹೆಂಗ್ ಹೋಗ್ತಾನೆ ಅಂತ. ಆಕ್ಚುಲಿ ಇಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಮಾಡ್ತಾನೆ, ಏನಾದ್ರು ಒಂದ್ ಮಾಡ್ತಾನೆ ನೋಡೋಣ. ಆಕ್ಚುಲಿ ದೊಡ್ಡ ಎಮ್ ಆಗಿರೋದ್ರಿಂದ ಇದ್ರದ್ದು ಇನ್ನೂ ಸ್ವಲ್ಪ ಬೇರೆ ಶೋ ಇರುತ್ತೆ. ಸೇಮ್ ಸಿಂಗಲ್ ಒಂದೇ ಜಾಗದಿಂದಾನೇ ಪ್ರೀಮಿಯಂ ಮೂವ್ಮೆಂಟ್ ಆಗ್ತಾ ಇದೆ. 156. ಆಕ್ಚುಲಿ 70ಕ್ಕೆ ಬರ್ಬೇಕಲ್ಲ ಪ್ರೀಮಿಯಂ. ಸಾರಿ ಮರ್ತಿಲ್ಲ, ಏನಕ್ಕೆ ಮರ್ತೋಗುತ್ತೆ. ಅದಕ್ಕೆ ಈ ಲೈನ್ಗಳನ್ನ ಮೇಲೆ ನಾನು ತುಂಬಾ ಇದನ್ ಮಾಡ್ಬೇಕು. ಯಾವುದು ಕಲರ್ ಹಾಕಿದೀನಿ, ಯಾವ ಲೈನ್ ಅದು ಗ್ಯಾಪ್ ಅಪ್ ಆದಾಗ ಗ್ಯಾಪ್ ನ ಫಿಲ್ ಮಾಡೋ ಟೈಮಲ್ಲಿ ನಾನು ಎಲ್ಲೋನ ಬಳಸ್ತಾ ಇದ್ದೀನಿ ಅವಾಗಿಂದಾನು. ಇನ್ ಕೇಸ್ ನೆಕ್ಸ್ಟ್ ಅದನ್ನೇ ಫಾಲೋ ಮಾಡ್ತೀನಿ. ಈ ತರ ಲೈನ್ಗಳಿಗೆ ಕಲರ್ ಕೋಡ್ ನ ನಾವು ಮ್ಯಾಚ್ ಮಾಡ್ಕೋಬೇಕು. ಮಾರ್ಕೆಟು ಇದೇ ಜಾಗದಲ್ಲಿ ಕನ್ಸಲ್ಟೇಟ್ ಆಗ್ತಿರೋದಕ್ಕೂ ಒಂದು ರೀಸನ್ ಇದೆ. ಇದೇ ಜಾಗದಲ್ಲಿ ಕನ್ಸಲ್ಟೇಟ್ ಆಗ್ತಿರೋದಕ್ಕೂ ಒಂದು ರೀಸನ್ ಇದೆ ನೋಡಿ. ಇದೇ ಜಾಗ, ಈ ಜಾಗ ನೋಡಿ, ಈ ಜಾಗ ಅಷ್ಟು ಸ್ಟ್ರಾಂಗ್ ಆಗಿ ಕನ್ಸಲ್ಟೇಟ್ ಮಾಡ್ತಾ ಇದೆ ಮಾರ್ಕೆಟ್ ನ. ಮಾಡಿ ನೋಡಿ, ಇದೇ ಜಾಗದಲ್ಲಿ ಮಾರ್ಕೆಟ್ ಸುಮಾರು ಸತಿ ಟ್ಯಾಪ್ ಮಾಡಿ ಮೇಲೆ ಕೆಳಗೆ ಆಡ್ತಿರೋದು. ಈ ಜಾಗನ ಟಚ್ ಮಾಡ್ಕೊಂಡೆ ಹೋಗಿದೆ ಅಂದ್ರೆ ಈ ಕ್ಯಾಂಡಲ್ ಹೋಗ್ಬಿಡ್ಬೇಕು ಮೇಕೆ, ಕೆಳಗಡೆ ಬರಕ್ ಹೋಗಲ್ಲ. ಕೆಳಗಡೆ ಬಂತು ಅಂದ್ರೆ ಮತ್ತೆ ಸುಮ್ನೆ ಎಲ್ಲೋ ಬಂದು ನಿಂತ್ಕೊಂತಾನೆ, ಕೆಳಗಡೆ ಬಂದು ನಿಂತ್ಕೊಂತಾನೆ, ಎಲ್ಲೋ ಬಂದು ನಿಂತ್ಕೊಂತಾನೆ. ಸೊ ಅದಾಗದ್ ಬೇಡ. ಟಚ್ ಮಾಡಿದಾನೆ ಅಂದ್ರೆ ಇಲ್ಲಿಂದ ಬುಲಿಶ್ ಆಗ್ಲಿ. ಆದಷ್ಟು ನಾನು ನೋಡಿ ಕೆಳಗಡೆ ಸಾರಿ, ಆದಷ್ಟು ನಾನು 10 ಮಿನಿಟ್ ಒಳಗಡೆ ನನ್ನ ವಿಡಿಯೋನ ಕ್ಲೋಸ್ ಮಾಡೋದಕ್ಕೆ ನೋಡ್ತೀನಿ. ಹಂಗಾಗಿ ಪಾಸ್ ಮಾಡ್ತೀನಿ. ಈ ಟ್ರೆಂಡ್ ಲೈನ್ ನ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ಮಾರ್ಕೆಟ್ ಅಲ್ಲಿ ಬೇರಿಶ್ ನೋಡ್ಬೇಕಾಗತ್ತೆ. ಬೇಡ, ಯಾಕೆಂದ್ರೆ ಮತ್ತೆ ಇಲ್ಲಿ ನೋಡಿ 1 ಮಿನಿಟ್ ಕ್ಯಾಂಡಲ್ಲಿ ಒಂದೇ ಜಾಗದಲ್ಲಿ ಡಬ್ಲ್ಯೂ ಆಗಿರೋದ್ರಿಂದ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬೇಡ, ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಡ್ತು ಅಂದ್ರೆ 1 ಮಿನಿಟ್ ಅಲ್ಲಿ ಒಂದ್ ಕ್ಯಾಂಡಲ್ ನ ಕ್ಲೋಸ್ ಕೊಟ್ರೆ ಬೇರಿಶ್ ನೋಡ್ಬೇಕಾಗತ್ತೆ. ಎಸ್, ರೈಟ್. ಬೇರಿಶ್ ನೋಡಿ, ಇದೇ ತರ ನೋಡ್ಕೊಂಡ್ಬಿಟ್ಟು ಎಕ್ಸಿಟ್ ಆಗ್ಬೇಕು. ಏನಾದ್ರು ಈ ನೆಕ್ ನ 25,800 ಬ್ರೇಕ್ಔಟ್ ಕೊಟ್ಕೊಂಡು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ರೆ ಮತ್ತೆ 870, 869 ಹಿಂಗ್ ಹೋಗ್ಬಿಡುತ್ತೆ. ಸ್ಲೋ ಅಲ್ಲೇ ಹೋಗ್ಬಿಡೋಗಿತ್ತು ಮಾರ್ಕೆಟ್, ಸ್ಲೋ ಅಲ್ಲೇ ಹೋಗ್ಬೇಕಿತ್ತು. ಆಕ್ಚುಲಿ ವಿಗ್ ಇಲ್ಲ, ತಲೆ ಕೆಡ್ಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ನೋಡೋಣ ಏನೇನಾಗುತ್ತೆ. ಅವತ್ತು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ, ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿರುತ್ತೋ ಅದನ್ನೇ ಅಷ್ಟೇ ನಾನು ಟ್ರೇಡ್ ಮಾಡೋದು. ದಿನಕ್ಕೆ 2 ಟ್ರೇಡು SL ಸಾರಿ ಪ್ರಾಫಿಟ್. 2 ಟ್ರೇಡು ಪ್ರಾಫಿಟ್ ಆಗುತ್ತೆ. ಒಂದೊಂದು ಟೈಮ್ 2 SL ಹಿಟ್ ಆಗುತ್ತೆ. SL ಜಾಸ್ತಿ ಇರಲ್ಲ, ಯಾಕೆಂದ್ರೆ ನಾವು ಕಾಸ್ಟಿಗಾರ ಕಟ್ ಮಾಡ್ತೀನಿ. ಯಾಕೆ ಅಂದ್ರೆ ಇದೇ ತರ ಟ್ರೇಡ್ ಗಳು ನೋಡಿ, ಈ ತರ ರಿವರ್ಸಲ್ ಆಗ್ಬಿಡ್ತದೆ. ನಾನು ಹೇಳಿದೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಇರ್ತಾನೆ ಅಂತ. ಬೇರೆ ಗೊತ್ತಾಗುತ್ತಲ್ವಾ ಅದು.